ಹೌದು. 2100ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮ ಶುಭ ಕೋರಿದ ಗಣ್ಯ ವರ್ಗ. ಮಲೇಶ್ ಮತ್ತು ತಂಡ ನಿಸ್ವಾರ್ಥ ಸೇವಕರಾಗಿ ಕಳೆದ 2100 ದಿನಗಳಿಂದ ನಿರ್ಗತಿಕರಿಗೆ, ವಯೋವೃದ್ಧರಿಗೆ, ಹಸಿದವರಿಗೆ ನಿರಂತರ ಅನ್ನದಾಸೋಹ ನಡೆಸಿಕೊಂಡು ಬರುತ್ತಿದ್ದಾರೆ. ಅವರ ತಂಡಕ್ಕೆ ಶುಭವಾಗಲಿ ಖ್ಯಾತ ವಕೀಲರಾದ ರವಿ ಮಾವಿನಕುಂಟೆ ತಿಳಿಸಿದ್ದಾರೆ. ನಗರದ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ನಿರಂತರ ಅನ್ನದಾಸೋಹ ಸಮಿತಿಯ 2100ನೇ ದಿನದ ವಿಶೇಷ ಕಾರ್ಯಕ್ರಮ ಕುರಿತು ಅವರು ಮಾತನಾಡಿದ್ದಾರೆ. ಸದಾ ದಾನಿಗಳ ನೆರವಿನಿಂದ ನಡೆಯುವ ಈ ಕಾರ್ಯಕ್ರಮವು ನೂರಾರು ಕಡು ಬಡವರು, ವೃದ್ಧರಿಗೆ, ಹಸಿದ ಹೊಟ್ಟೆಗಳಿಗೆ ಅಕ್ಷಯ ಪಾತ್ರೆಯಾಗಿದೆ ಎಂದರೆ ತಪ್ಪಾಗುವುದಿಲ್ಲ. 2100ನೇ ದಿನದ ಈ ಅನ್ನದಾಸೋಹ ಕಾರ್ಯಕ್ರಮವು ಎಷ್ಟೋ ಕುಟುಂಬಗಳಿಗೆ ಆಸರೆಯಾಗಿದೆ ಎಂದರು. ಕಾರ್ಯಕ್ರಮದ ಆಯೋಜಕ ಮಲ್ಲೇಶ್ ಮಾತನಾಡಿ, ಸದಾ ದಾನಿಗಳ ನೆರವಿನಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ದಿನದಿಂದ ದಿನಕ್ಕೆ ಆಹಾರ ಬಯಸಿ ಬರುವ ಜನರು ಹೆಚ್ಚಾಗುತ್ತಿದ್ದಾರೆ. ನಮಗೆ ದಾನಿಗಳ ಅವಶ್ಯಕತೆ ಹೆಚ್ಚಾಗಿದೆ. ಅನ್ನದಾಸೋಹಕ್ಕೆ ಮುಂದಾಗುವ ದಾನಿಗಳು ತಮ್ಮ ವಿಶೇಷ ದಿನಗಳನ್ನು ನಮ್ಮ ನಿರಂತರ ಅನ್ನದಾಸೋಹ ಸಮಿತಿಯೊಟ್ಟಿಗೆ ಆಚರಿಸಬೇಕು ಎಂದು ಮನವಿ ಮಾಡುತ್ತೇವೆ ಎಂದರು. ಈ ವೇಳೆ ಮಾಜಿ ನಗರಸಭಾ ಸದಸ್ಯ ಪಿಸಿ ಲಕ್ಷ್ಮೀನಾರಾಯಣ್, ಸಮಾಜ ಸೇವಕರಾದ ಸಹದೇವ್ ಟಿಎಂ, ಸಮಾಜ ಸೇವಕ ಸೆಲ್ವ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆಯ ರಾಜ್ಯಾಧ್ಯಕ್ಷ ಎಚ್ ರಾಘವೇಂದ್ರ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಎಚ್ ಶಿವಕುಮಾರ್, ಚಿತ್ರನಟ ವೀರ ಸುಧೀರ್, ಚಿತ್ರನಟಿ ಸುವರ್ಣ, ಚಿತ್ರನಟಿ ಲಕ್ಷ್ಮಿ ಸೇರಿದಂತೆ ಹಲವು ಗಣ್ಯರು ಇದ್ದರು. ಇವತ್ತು ದುಡ್ಡಿರೋರು ಏನು ಮಾಡ್ತಾವ್ರೆ ಅಂತಂದರೆ, ಅವರು 100 ರೂಪಾಯಿ ಇದ್ರೂ ಅದು ನಾವು 200 ರೂಪಾಯಿ ಮಾಡಬೇಕು ಅನ್ನೋ ಸಾಧ್ಯತೆಗೆ ಅವ್ರು ಬೆಳೀತಾವ್ರೆ. ಈ ನಮ್ಮ ಬಡ ಕುಟುಂಬದವ್ರು ಬಂದಿರೋರು ಏನು ಅಂತಂದರೆ, ನಾವು ದುಡ್ಡಿನ ಮಗ ನೋಡ್ತಾ ಇಲ್ಲ, ಜನದ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು ಅಂತ ನಾವು ಈ ಕಾರ್ಯಕ್ರಮನ ಇಷ್ಟೆಲ್ಲ ಮಾಡ್ಕೊಂಡು ಬಂದವರು. ಕೆಲವರು ನಾವು ಅಷ್ಟು ಕೊಟ್ಟಿದ್ದೀವಿ, ನಾವು ಇಷ್ಟು ಕೊಟ್ಟಿದ್ದೀವಿ ಅಂತ ಬೇರೆ ಕಡೆ ಹೇಳ್ಕೊಂಡು ಇವತ್ತು ಜನಗಳನ್ನ ಕಾಲೆಳೆಯೋ ಪರಿಸ್ಥಿತಿಗೆ ಅವ್ರು ತಂದಿರ್ಬೋದು. ಇಷ್ಟು ಬಡ ಮಕ್ಕಳಿಗೆ ಇದಕ್ಕೆ ನೋಟ್ ಬುಕ್ಗಳು, ಅದು ಊಟ, ಹಣ್ಣು ಅವು ಎಲ್ಲ ಕೊಡಬೇಕಂದ್ರೂ ಭಾರಿ ಕಷ್ಟ ಆಯ್ತು ಇವತ್ತು. ನಮ್ಮ ಫ್ಯಾಮಿಲಿ ಒಂದು ಬಂದ್ರೂ ನಾವು 4 ಜನ 5 ಜನ ಇದ್ರೂ ನಮ್ಮ ಫ್ಯಾಮಿಲಿ ನಾವು ಉಳಿಸ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇರ್ತೈತೆ. ಅದು ಅಂಥದ್ರಾಗೆ ನೂರಾರು ಜನಕ್ಕೆ ಇವತ್ತು ಅನುದಾನ ಮಾಡ್ತಾವ್ರೆ ಅಂತಂದರೆ ಮಲ್ಲೇಶ್ ಅಣ್ಣನವರು, ಕನ್ನಡಿಗರೆಲ್ಲರೂ ಅವರಿಗೆ ಶಕ್ತಿ ಕೊಟ್ಟು ಇನ್ನೂ ಅವ್ರನ್ನ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ನಮ್ಮ ಕನ್ನಡಿಗರ ಸದಾ ಆಶೀರ್ವಾದ ಇವ್ರ ಮೇಲೆ ಇರಬೇಕು. ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು. 2019ರಲ್ಲಿ ಮಲ್ಲೇಶನ ಅನ್ನದಾಸೋಹಕ್ಕೆ ಕೈ ಜೋಡಿಸೋಂಥ ವ್ಯಕ್ತಿ ನಾನು. ಅವತ್ತಿಂದ ಇವತ್ತುವರೆಗೂ ಅವರ ಜೊತೆಯಲ್ಲಿ ಅವರ ಒಂದು ಸೇವೆಯನ್ನು ಗುರುತಿಸಿ ನಮ್ಮ ಜೇನುಗೂಡು ಬಳಗದ ಟೀಮನ್ನು ಅವ್ರ ಜೊತೆಯಲ್ಲಿ ಸೇರಿಸಿ ನಾವು ಸತತವಾಗಿ ಈ 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಿದ್ದೇವೆ. ಇಂದು 2100ನೇ ದಿನದ ವಿಶೇಷ ಕಾರ್ಯಕ್ರಮ. ಮೊದಲಿಗೆ ಈ ಒಂದು 2100 ದಿನಗಳಿಂದ ನಮಗೆ ಸಹಕಾರ ನೀಡ್ತಾ ಬಂದಿರತಕ್ಕಂಥ ಎಲ್ಲ ದಾನಿ ದೇವರುಗಳಿಗೆ ನಮ್ಮ ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿತ್ಯ ಬಡವರಿಗಾಗಿ, ನಿರಾಶ್ರಿತರಿಗಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನದ 2 ಹೊತ್ತಿನ ಊಟಗಳನ್ನು, ಅನ್ನ ಹಾಕುವ ಭಾಗ್ಯವನ್ನು ಪುಣ್ಯಾತ್ಮ ದರ್ಗಾ ಜೋಗಳ್ಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನ್ನದಾಸೋಹಿ ನಮ್ಮೆಲ್ಲರ ಆತ್ಮೀಯರು ಮಲ್ಲೇಶ್ ಅಣ್ಣ ಮತ್ತು ಅವ್ರ ತಂಡ ಭಾಳ ಅವಿರತ ಶ್ರಮವನ್ನು ಪಡ್ತಾ, ದಾನಿಗಳನ್ನು ಅಪ್ರೋಚ್ ಮಾಡ್ತಾ, ಅವರುಗಳ ಬಳಿ ಕೊಡುಗೆಯನ್ನು ತಗೊಂಡು ಪ್ರತಿನಿತ್ಯ 2 ಹೊತ್ತಿನ ಊಟವನ್ನು ಹಾಕುವಂಥ ಕೈಂಕರ್ಯದಲ್ಲಿ ಅವರ ಶ್ರಮ ತುಂಬ ಇದೆ. ಸಮಾಜಮುಖಿ ಕೆಲಸವನ್ನು ಮಾಡೋದ್ರ ಜೊತೆಗೆ ಆ ಮನುಷ್ಯ ಒಬ್ಬ ಕಲಾವಿದರು, ತಾಲೂಕು ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹೌದು. ಆರ್ಕೆಸ್ಟ್ರಾಯಿಂದ ಬರುವಂಥ ಒಂದಿಷ್ಟು ಹಣ ಇಟ್ಕೊಂಡು ತನ್ನ ಜೀವನ, ತನ್ನ ಕುಟುಂಬ ಕಟ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಂಥ ಒಂದು ಮಹಾಸಾಧನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದರಲ್ಲಿ ನಮ್ಮ ಪಾತ್ರ ಏನು, ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಎಲ್ಲರ ಮೇಲೂ ಇರ್ತಕ್ಕಂಥ ವಿಚಾರ. ಈ ಭಾಗದ ಯಾವುದೇ ಲೀಡರ್ಗಳಿರ್ಬೋದು, ಪಕ್ಷಾತೀತವಾಗಿ ಯಾರೇ ಇರ್ಬೋದು, ಮನಸ್ಸು ತುಂಬಿ ಅರಸಿ ಅಲ್ಲೊಂದೊತ್ತಿನ ಊಟವನ್ನು ಹಾಕುವಂಥ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕೊಡುಗೈ ದಾನಿಗಳು ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 2100 ದಿನಗಳು ತಮಾಷೆಯ ಮಾತಲ್ಲ ಬಂಧುಗಳೇ. ಮಠಮಾನ್ಯಗಳಲ್ಲಿ ಸಾಕಷ್ಟು ಆ ಸಮಾಜದ ದಾನಿಗಳಿರ್ತಾರೆ. ಆ ಮಠವನ್ನು ಬೆಳೆಸಬೇಕು,
ದಿನನಿತ್ಯ ಅನ್ನದಾಸೋಹ ಮಾಡಬೇಕು ಅಂತಕ್ಕಂಥ ವಿಚಾರಗಳು ನಿಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಇದು ಹಾಗಲ್ಲ. ಪ್ರತಿನಿತ್ಯ ಹಣ ಬೇಕು ಅಂತ ಇನ್ನೊಬ್ಬರ ಬಳಿ ಹೋಗಿ ಕೈ ಚಾಚಿ ಆ ಹಣವನ್ನು ಪಡ್ಕೊಂಡು ಅದಕ್ಕೆ ಬರುವಂಥ ಖರ್ಚನ್ನು ಕೊಟ್ಟು ಒಂದು ತಿಂಡಿ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಜೊತೆಗೆ ಶಾಲಾ ಮಕ್ಕಳಿಗೆ, ಅಲ್ಲಿ ಬಡ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಇರ್ಬೋದು, ನೋಟ್ಬುಕ್ಸ್ ಇರ್ಬೋದು, ಪೆನ್ ಇರ್ಬೋದು, ಅಲ್ಲಿ ಹಿರಿಯ ಜೀವಗಳಿಗೆ, ಮಹಿಳೆಯರಿಗೆ ವಿಶೇಷವಾಗಿ ಸೀರೆಗಳನ್ನು, ರಗ್ಗಗಳನ್ನು ಹೊದ್ಕೊಳ್ಳಿಕ್ಕೆ ಚಳಿಗಾಲ ಇದೆ, ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಬರ್ತಿರ್ತಕ್ಕಂಥ ಈ ತಂಡಕ್ಕೆ ಭಗವಂತ